ಮುಗೀತದೆ. ಮುಗೀತು. ಏನಾರ ಆಮೇಲೆ ಏನು ರಜಾ ನಾವು ಕೊಟ್ಟಿರ್ತೀವಲ್ಲ, ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ನಮ್ಮ ಶಾಲಾ ಶಿಕ್ಷಕರ ಸಂಘದವರೇ ನಾವು ವಿದ್ಯಾರ್ಥಿಗಳಿಗೆ ಮುಂದೆ ವಿಶೇಷ ಬೋಧನಾ ಅವಧಿಯನ್ನ ನಡೆಸ್ತೇವೆ ಅಂತ ಅವರು ಕೂಡ ಅಫಿಷಿಯಲ್ ಆಗಿ ನಮಗೆ ರೈಟಿಂಗ್ ನಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಯಾರಿಗೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುವುದಿಲ್ಲ. ಈಗೇನ್ ನಾವು ರಜಾ ಅವರಿಗೆ ಕೊಡ್ತಾ ಇದೀವಿ ಅದನ್ನ ಕಾಂಪನ್ಸೇಟ್ ಮಾಡಲಿಕ್ಕೆ ಅದಕ್ಕೆ ಟೈಮ್ ಎಕ್ಸ್ಟೆನ್ಷನ್ ಲೋಕಲ್ ಸ್ಪೆಷಲ್ ಕ್ಲಾಸ್ ತಗೊಂಡ್ಕೊಂಡು ಒಂದೊಂದು ಗಂಟೆ ಎಕ್ಸ್ಟೆನ್ಷನ್ ಮಾಡಿ ಆ ಲೋಕಲ್ಗೆ ನಾವು ಅದನ್ನ ಬಿಡ್ತೇವೆ. ಸೊ ಆ ಪಾಠಗಳೇನಿದೆ ಆ ಪಾಠ ಪ್ರವಚನಗಳನ್ನ ಯಾವ ಕಾರಣಕ್ಕೂ ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಸರ್, ಈಗ ಕೆಲವು ಕಡೆ 97% ಮುಗಿದೋಗಿದೆ, ಆದ್ರೂ 12 ದಿನ ಯಾಕೆ ರಜೆ ಸರ್ ಕೊಪ್ಪಳದಲ್ಲೆಲ್ಲ? ಅವರೊಬ್ಬರಿಗೆ ಎಕ್ಸಾಮ್ಷನ್ ಮಾಡಕ್ಕಾಗಲ್ಲ, ನೀವು ಶಾಲೆ ನಡೆಸಿ ಅಂತ ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಕಾಮನ್ ಆಗಿ ಎಲ್ರಿಗೂ ಇನ್ನು 2 ದಿನದಲ್ಲಿ ಮುಗಿಸಬಹುದು, 3 ದಿನದಲ್ಲಿ ಮುಗಿಸಬಹುದು, 4 ದಿನದಲ್ಲಿ ಮುಗಿಸಬಹುದು, 5 ದಿನದಲ್ಲಿ ಮುಗಿಸಬಹುದು. ಅದಕ್ಕೆ ಕಾಮನ್ ಆಗಿ ರಜಾ ಎಲ್ರಿಗೂ 18ನೇ ತಾರೀಕಿನವರೆಗೆ ರಜಾ. ಕಡಿಮೆ ಸರ್ವೆ ಆಗಿರೋ ಜಿಲ್ಲೆಗಳಲ್ಲಿ ಅಧಿಕಾರಿಗಳು ಏನ್ ರೀಸನ್ ಕೊಟ್ಟಿದ್ದಾರೆ ಸರ್? ಕಡಿಮೆ ಸರ್ವೆ ಆಗಿರೋ ಜಿಲ್ಲೆಗಳಲ್ಲಿ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು ಏನ್ ರೀಸನ್ ಕೊಟ್ಟಿದ್ದಾರೆ ಸರ್? ಬೆಂಗಳೂರು ಸಿಟಿನಲ್ಲಿ ಪ್ರಾರಂಭ ಆದದೇ 4ನೇ ತಾರೀಕಲ್ವಾ? ಕಡಿಮೆ ಆಗಿರೋ ಜಿಲ್ಲೆಯಲ್ಲಿ ಏನು ಕಾರಣ ಕೊಟ್ಟಿದ್ದಾರೆ? ಈ ನಾನು ಹೇಳ್ತಾ ಇರೋದು ನೀವು ಕೇಳಿಸ್ಕೊತಾ ಇದೆಯಾ? 4ನೇ ತಾರೀಕೆ ಶುರುವಾಯಿತು, 22ನೇ ತಾರೀಕು ಶುರುವಾಗಬೇಕಾಗಿತ್ತು, 4ನೇ ತಾರೀಕು ಶುರುವಾಯಿತು. 4, 5, 6, 7 ಅಷ್ಟೇ 4 ದಿನ ನಡೆದಿರೋದು ಬೆಂಗಳೂರು ಸಿಟಿನಲ್ಲಿ. ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಬೇರೆ ಬೇರೆ ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ಇದಾಗಿದೆ. ಅಲ್ಲೂ ಕೂಡ ಬೇರೆ ಜಿಲ್ಲೆಗಳಲ್ಲೂ ಕೂಡ 60%ಗಿಂತ ಜಾಸ್ತಿ ಆಗಿದೆ. ಬಹಳ ಕಡಿಮೆ ಅಂದರೆ ದಕ್ಷಿಣ ಕನ್ನಡ, ಉಡುಪಿ, ಅಲ್ಲೂ ಕೂಡ 60%ಗಿಂತ ಜಾಸ್ತಿ ಆಗಿದೆ. ಈಗೆಲ್ಲ ಮಾಡ್ತಾ ಇದ್ದಾರೆ. ಆಲ್ ಆರ್ ಕೋಆಪರೇಟಿಂಗ್. ಥ್ಯಾಂಕ್ ಯು, ನಮಸ್ಕಾರ. ಬಿಗಿನಿಂಗ್ ನಲ್ಲಿ ಸ್ವಲ್ಪ ವಿಳಂಬ ಆಯಿತು, ಒಂದು 3-4 ದಿನ ಸರಿಯಾಗಿ ಆಗಲಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು. ಅವೆಲ್ಲ ಸರಿ ಮಾಡ್ಕೊಂಡು ಈಗ ಫುಲ್ ಫ್ಲೆಡ್ಜ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲ ಎನ್ಯುಮರೇಟರ್ಸ್ಗೂ ಕೂಡ ಧನ್ಯವಾದಗಳು. ಅವೆಲ್ಲ ಅವೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ, ಡೋಂಟ್ ವರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.